ನಿಮ್ಮ ಮೊದಲ ಪ್ರಶ್ನೆ, ನಮ್ಮ ದೇಹದಲ್ಲಿನ ಕೆಂಪು ರಕ್ತ ಕಣಗಳ ಜೀವಿತಾವಧಿ ಎಷ್ಟಾಗಿರುತ್ತದೆ? ಆಪ್ಷನ್ಸ್: ಎ 120 ದಿನ, ಬಿ 45 ದಿನ, ಸಿ 90 ದಿನ ಮತ್ತು ಡಿ 70 ದಿನ. ಸರಿಯಾದ ಉತ್ತರ ಆಪ್ಷನ್ ಎ 120 ದಿನ. ನಮ್ಮ ದೇಹದಲ್ಲಿನ ಕೆಂಪು ರಕ್ತ ಕಣಗಳ ಜೀವಿತಾವಧಿ 120 ದಿನಗಳಷ್ಟು ಆಗಿರುತ್ತದೆ. ಪ್ರಶ್ನೆ 2, ಭಾರತದಲ್ಲಿ ಯುದ್ಧ ಘೋಷಿಸುವ ಹಕ್ಕು ಯಾರಿಗಿರುತ್ತದೆ? ಆಪ್ಷನ್ಸ್: ಎ ರಾಷ್ಟ್ರಪತಿ, ಬಿ ಪ್ರಧಾನಮಂತ್ರಿ, ಸಿ ಡಿಫೆನ್ಸ್ ಮಿನಿಸ್ಟರ್ ಮತ್ತು ಡಿ ಹೋಮ್ ಮಿನಿಸ್ಟರ್. ಸರಿಯಾದ ಉತ್ತರ ಆಪ್ಷನ್ ಡಿ ಹೋಮ್ ಮಿನಿಸ್ಟರ್. ಭಾರತದಲ್ಲಿ ಹೋಮ್ ಮಿನಿಸ್ಟರ್ಗೆ ಯುದ್ಧ ಘೋಷಿಸುವ ಹಕ್ಕು ಇರುತ್ತದೆ. ಪ್ರಶ್ನೆ 3, ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ. ಗಾಯ್ಸ್, ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ. ಪ್ರಶ್ನೆ 4, ಮೂಳೆ ಬೆಳವಣಿಗೆಗೆ ಸಹಾಯ ಮಾಡುವ ತರಕಾರಿ ಯಾವುದು? ಆಪ್ಷನ್ಸ್: ಎ ಗೆಡ್ಡೆಕೋಸು, ಬಿ ಮೂಲಂಗಿ, ಸಿ ಕ್ಯಾರೆಟ್ ಮತ್ತು ಡಿ ಹೂಕೋಸು. ಸರಿಯಾದ ಉತ್ತರ ಆಪ್ಷನ್ ಡಿ ಹೂಕೋಸು. ಮೂಳೆ ಬೆಳವಣಿಗೆಗೆ ಸಹಾಯ ಮಾಡುವ ತರಕಾರಿ ಎಂದರೆ ಅದು ಹೂಕೋಸು. ಪ್ರಶ್ನೆ 5, ಮೀನು ತಿನ್ನುವುದರಿಂದ ಯಾವ ರೋಗ ಬರುವುದಿಲ್ಲ? ಆಪ್ಷನ್ಸ್: ಎ ಮಧುಮೇಹ, ಬಿ ಮರೆವು, ಸಿ ಮಲಬದ್ಧತೆ ಮತ್ತು ಡಿ ಸಂಧಿವಾತ. ಸರಿಯಾದ ಉತ್ತರ ಆಪ್ಷನ್ ಬಿ ಮರೆವು. ಮೀನು ತಿನ್ನುವುದರಿಂದ ಮರೆವಿನ ಕಾಯಿಲೆ ಅಥವಾ ರೋಗ ಬರುವುದಿಲ್ಲ. ಪ್ರಶ್ನೆ 6, ಯಾವ ಹಾವು ಹಕ್ಕಿಯಂತೆ ಗೂಡು ಕಟ್ಟುತ್ತದೆ? ಆಪ್ಷನ್ಸ್: ಎ ನಾಗರ ಹಾವು, ಬಿ ಕೆರೆ ಹಾವು, ಸಿ ಕಿಂಗ್ ಕೋಬ್ರಾ ಮತ್ತು ಡಿ ಹಸಿರು ಹಾವು. ಸರಿಯಾದ ಉತ್ತರ ಆಪ್ಷನ್ ಸಿ ಕಿಂಗ್ ಕೋಬ್ರಾ. ಕಿಂಗ್ ಕೋಬ್ರಾ ಹಾವು ಹಕ್ಕಿಯಂತೆ ತಾನು ಸ್ವತಃ ಗೂಡನ್ನು ಕಟ್ಟುತ್ತದೆ. ಪ್ರಶ್ನೆ 7, ಡ್ರ್ಯಾಗನ್ ಹಣ್ಣಿನಲ್ಲಿ ಯಾವ ವಿಟಮಿನ್ ಹೇರಳವಾಗಿ ಇರುತ್ತದೆ? ಆಪ್ಷನ್ಸ್: ಎ ವಿಟಮಿನ್ ಇ, ಬಿ ವಿಟಮಿನ್ ಎಂ, ಸಿ ವಿಟಮಿನ್ ಸಿ ಮತ್ತು ಡಿ ವಿಟಮಿನ್ ಕೆ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಎಂ. ಡ್ರ್ಯಾಗನ್ ಹಣ್ಣಿನಲ್ಲಿ ವಿಟಮಿನ್ ಎಂ ಹೇರಳವಾಗಿ ಇರುತ್ತದೆ. ಪ್ರಶ್ನೆ 8, ಅತಿಯಾದ ಕಾಂಡೋಮ್ ಬಳಕೆಯಿಂದ ಯಾವ ಸಮಸ್ಯೆಗಳು ಉಂಟಾಗುತ್ತವೆ? ಆಪ್ಷನ್ಸ್: ಎ ಕ್ಯಾನ್ಸರ್, ಬಿ ಅಲರ್ಜಿ, ಸಿ ಹೃದಯಾಘಾತ ಮತ್ತು ಡಿ ಮಧುಮೇಹ. ಸರಿಯಾದ ಉತ್ತರ ಆಪ್ಷನ್ ಸಿ ಹೃದಯಾಘಾತ. ಅತಿಯಾಗಿ ಕಾಂಡೋಮ್ ಬಳಸುವುದರಿಂದ ತಮಗೆ ಹೃದಯಾಘಾತ ಆಗುವ ಸಂಭವವು ಹೆಚ್ಚಾಗಿರುತ್ತದೆ. ಪ್ರಶ್ನೆ 9, ಆಹಾರ ತಿಂದ ನಂತರ ಯಾವ ಬದಿ ಮಲಗಿಕೊಳ್ಳುವುದು ತುಂಬ ಒಳ್ಳೆಯದು? ಆಪ್ಷನ್ಸ್: ಎ ಬಲಬದಿ, ಬಿ ಮಕಾಡೆ, ಸಿ ಅಂಗಾತ ಮತ್ತು ಡಿ ಎಡಬದಿ. ಸರಿಯಾದ ಉತ್ತರ ಆಪ್ಷನ್ ಡಿ ಎಡಬದಿ. ಆಹಾರ ತಿಂದ ನಂತರ ಎಡಬದಿಯಲ್ಲಿ ಮಲಗಿಕೊಳ್ಳುವುದರಿಂದ ತುಂಬ ಒಳ್ಳೆಯದು. ಪ್ರಶ್ನೆ 10, ಜೀರ್ಣ ಸಮಸ್ಯೆ ಕಡಿಮೆ ಮಾಡುವ ವಸ್ತು ಯಾವುದು? ಆಪ್ಷನ್ಸ್: ಎ ಮೊಸರು, ಬಿ ಜೀರಿಗೆ, ಸಿ ತುಪ್ಪ ಮತ್ತು ಡಿ ಬಾದಾಮಿ. ಸರಿಯಾದ ಉತ್ತರ ಆಪ್ಷನ್ ಬಿ ಜೀರಿಗೆ. ಜೀರಿಗೆಯಿಂದ ಮಾಡಿದ ಕಷಾಯ ಅಥವಾ ಪದಾರ್ಥಗಳನ್ನು ತಿನ್ನುವುದರಿಂದ ಜೀರ್ಣ ಸಮಸ್ಯೆ ಕಡಿಮೆ ಮಾಡಲು ಅದು ಸಹಾಯ ಮಾಡುತ್ತದೆ. ಪ್ರಶ್ನೆ 11, ಚಿಕ್ಕ ವಯಸ್ಸಿನಲ್ಲಿ ಬಿಳಿ ಕೂದಲು ಯಾವ ವಿಟಮಿನ್ ಕೊರತೆಯಿಂದ ಬರುತ್ತದೆ? ಆಪ್ಷನ್ಸ್: ಎ ವಿಟಮಿನ್ ಬಿ12, ಬಿ ವಿಟಮಿನ್ ಎ, ಸಿ ವಿಟಮಿನ್ ಡಿ ಮತ್ತು ಡಿ ವಿಟಮಿನ್ ಕೆ. ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಬಿ12.
ಚಿಕ್ಕ ವಯಸ್ಸಿನಲ್ಲಿ ಬಿಳಿ ಕೂದಲು ಬರಲು ವಿಟಮಿನ್ B12 ಕೊರತೆ ಕಾರಣವಾಗಿರುತ್ತದೆ.